ಪೆಂಡುಲಮನ್ನು ನಾವು ಸೃಜನಾತ್ಮಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಬಳಸಬಹುದು. ಮೊದಲನೆಯದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ. ರೋಗಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಂದರೆ ಡಯಾಗ್ನೋಸ್ ಮಾಡಲಿಕ್ಕೆ ಪೆಂಡುಲಮನ್ನು ಉಪಯೋಗಿಸಬಹುದು. ಮತ್ತು ರೋಗಗಳು ಎಲ್ಲಿವೆ, ಅದು ದೇಹದಲ್ಲಿದೆಯೋ ಅಥವಾ ಪ್ರಭಾವಳಿ ಮಟ್ಟದಲ್ಲಿದೆಯೋ ಎಂಬುದನ್ನು ಕೂಡ ನಾವು ಪೆಂಡುಲಮನ್ನು ಉಪಯೋಗಿಸಿ ಪತ್ತೆ ಹಚ್ಚಬಹುದಾಗಿದೆ. ಹಾಗೂ ಒಬ್ಬ ರೋಗಿ, ಒಬ್ಬ ವ್ಯಕ್ತಿ ತೊಂದರೆಯಿಂದ ಬಳಲ್ತಾ ಇದ್ದರೆ ಅವನಿಗೆ ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ಹೆಲ್ಪ್ ಆಗ್ತದೆ ಎಂಬುದನ್ನು ಕೂಡ ನಾವು ಪೆಂಡುಲಮಿಂದ ಕಂಡುಹಿಡಿಯಬಹುದಾಗಿದೆ. ಎಲೋಪತಿಯೋ, ಆಯುರ್ವೇದಿಕ್ಕೋ, ಹೋಮಿಯೋಪತಿಯೋ, ನ್ಯಾಚುರೋಪತಿಯೋ ಯಾವುದಂತೇಳಿ ನಾವು ಪೆಂಡುಲಮನ್ನು ಉಪಯೋಗಿಸಿ ಕಂಡುಹಿಡಿಯಬಹುದಾಗಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿ ತಗೊಳ್ಳುವ ಮೆಡಿಸಿನ್, ಅದರ ಡೋಸ್, ಫ್ರೀಕ್ವೆನ್ಸಿ ಮತ್ತು ಸೈಡ್ ಇಫೆಕ್ಟ್ಸ್ ಇದನ್ನು ಕೂಡ ನಾವು ಕಂಡುಹಿಡಿಯಬಹುದಾಗಿದೆ. ಯಾವ ವ್ಯಕ್ತಿಗೆ ಯಾವ ಮೆಡಿಸಿನ್ ಹೆಚ್ಚು ಸೂಟೇಬಲ್ ಎಂಬುದನ್ನು ಕೂಡ ನಾವು ಕಂಡುಹಿಡಿಯಬಹುದು. ಹೀಗೆ ಆರೋಗ್ಯದ ವಿವಿಧ ಕ್ಷೇತ್ರಗಳಲ್ಲಿ ಪೆಂಡುಲಮನ್ನು ಉಪಯೋಗಿಸಬಹುದು. ಅಷ್ಟು ಮಾತ್ರ ಅಲ್ಲ, ನಾವು ನೀರನ್ನು ತಗೊಂಡು ಒಂದು ಉದ್ದೇಶಕ್ಕೆ, ಅಂದರೆ ಆರೋಗ್ಯದ ಸಮಸ್ಯೆ ಇರುವವರಿಗೆ ಅನಾರೋಗ್ಯದ ಒಂದು ಪರ್ಪಸ್ಸಿಗೆ, ಅಂದರೆ ಯಾವ ರೋಗದಿಂದ ವ್ಯಕ್ತಿ ಬಳಲ್ತಾನೋ ಆ ರೋಗಕ್ಕೆ ನೀರನ್ನು ಚಾರ್ಜ್ ಮಾಡಿ ಕೂಡ ಕೊಡ್ಬೋದು. ಆ ಚಾರ್ಜ್ ಮಾಡಿದ ನೀರನ್ನು ವ್ಯಕ್ತಿ ದಿನ ಕುಡಿತಾ ಹೋದರೆ ಅವನ ಆರೋಗ್ಯ ಸುಧಾರಣೆ ಆಗ್ತಾ ಹೋಗ್ತದೆ.